ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ ಜಾತಿ ನಿಂದನೆ ಆರೋಪ ಈಗ ಕೇಳಿ ಬಂದಿದೆ. ಪಬ್ಲಿಕ್ ಟಿವಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತೆ ದೂರುದಾರೆ ನಂದಿನಿ ನಾಗರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅಸಭ್ಯವಾಗಿ ವರ್ತಿಸಿದ್ದಾರೆ ನನ್ನ ಜೊತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಲು ರೇವಣ್ಣ ಅನ್ಫಿಟ್ ಅನ್ನುವಂಥ ಮಾತನಾಡಿದ್ದಾರೆ. ಎಚ್.ಎಂ. ರೇವಣ್ಣ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ಗೂ ದೂರನ್ನ ಕೊಟ್ಟಿದ್ದೀನಿ ಅಂತ ನಂದಿನಿ ನಾಗರಾಜ್ ಮಾತನಾಡಿರುವುದು ಪಬ್ಲಿಕ್ ಟಿವಿ ಜೊತೆಗೆ. ಹಲ್ಲೆ ಮತ್ತು ಜಾತಿ ನಿಂದನೆಯ ಆರೋಪ ಈಗ ಕೇಳಿ ಬಂದಿದೆ ಎಚ್.ಎಂ. ರೇವಣ್ಣ ಮೇಲೆ. ನಂದಿನಿ ನಾಗರಾಜ್ ಕಾಂಗ್ರೆಸ್ನ ಕಾರ್ಯಕರ್ತೆ ಈ ಆರೋಪವನ್ನು ಮಾಡಿರೋದು. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರು ಕಾಂಗ್ರೆಸ್ ಕಾರ್ಯಕರ್ತೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಲ್ಲೆಗೆ ಒಳಗಾದಂಥ ನಂದಿನಿ ನಾಗರಾಜ್ ಎನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ಯಾವಾಗ ಈ ಘಟನೆ ಆಗಿತ್ತು, ಏನಾಯ್ತು ಮೇಡಮ್? ಸರ್, ಇದು ನಿನ್ನೆ 3:30ಗೆ ಕುಮಾರ ಕೃಪಾ ಗೆಸ್ಟ್ ಹೌಸಲ್ಲಿ ಇದು ರೆಸ್ಟೋರೆಂಟಲ್ಲಿ ಆಗಿದ್ದು. ಓಕೆ, ಯಾವ ವಿಚಾರಕ್ಕೆ ಹಲ್ಲೆ ಆಯಿತು, ಯಾವ ರೀತಿ ವರ್ತನೆ ಮಾಡಿದ್ರು? ಸರ್, ಇದು ಜಾನ್ವರಿಯಿಂದನೂ ಅವರು ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಟ್ಟು ನನಗೆ ಜಾತಿ ಬಗ್ಗೆ ಮಾತಾಡಿದ್ರು. ಅದ್ರ ಬಗ್ಗೆ ನಾವು ಆಲ್ರೆಡಿ KPCCನಲ್ಲೂ ಕಂಪ್ಲೇಂಟು ಕೊಟ್ಟಿದ್ದೀವಿ. ಮತ್ತು ನಮ್ಮ ACC ಅಧ್ಯಕ್ಷರಿಗೂ ನಾನು ವಾಟ್ಸಪ್ ಮುಖಾಂತರ ಅವ್ರು ಏನು ಅಂದಿದ್ದಾರೆ ಅಂತ ಒಂದು ದೂರನೂ ಕೊಟ್ಟಿದ್ದೆ. ಮತ್ತು ನಮ್ಮ ರಾಹುಲ್ ಗಾಂಧಿ ಅವ್ರಿಗೂ ಒಂದು ದೂರನೂ ಸಲ್ಲಿಸಿದ್ದೀವಿ. ಪ್ಲಸ್ ಇದಾದಮೇಲೆ ಮತ್ತೆ ನಿನ್ನೆ ನನಗೆ ಮುಖಾಮುಖಿ ಅವರನ್ನು ನಾನು ಇದುವರೆಗೂ ಭೇಟಿ ಮಾಡಿರಲಿಲ್ಲ. ಕೆಲವೊಂದು ಸತಿ LHಲ್ಲಿ ಒಂದು 2-3 ಸತಿ ನೋಡಿದಾಗೂ ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ಹೋಗ್ತಾ ಇದ್ರು. ಆವಾಗಲೂ ಏನಕ್ಕೆ ಇವರು ಈ ಥರನೇ ಹಾಬಿನ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ನಿನ್ನೆ ಸಿಕ್ಕಿದಾಗ ನಾನೇ ನಂದಿನಿ ನಾಗರಾಜು ಆಲ್ ಇಂಡಿಯಾ ಪ್ರೊಫೆಷನಲ್ ಕಾಂಗ್ರೆಸ್ಸಲ್ಲಿ ಸ್ಟೇಟ್ ಫೈನಾನ್ಸ್ ಹೆಡ್ ಆಗಿದ್ದೀನಿ. ಏನು ವಿಚಾರಕ್ಕೆ ನೀವು ಅವತ್ತು ನನಗೆ ಕಾಲ್ ಮಾಡಿದ್ರಿ, ಮತ್ತು ಜಾತಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಲ್ಲ, ಇವತ್ತು ಹೇಳಿ ನನ್ನ ಜಾತಿ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ದೀರಾ, ನನ್ನನ್ನು ಇದು ಕಮ್ ಜಾತಿ ಅಂತ ಯೂಸ್ ಮಾಡಿದರು ಅವರ್ಡ್, ಇವತ್ತು ಹೇಳಿ ಅಂತ ಕೇಳಿದೆ. ಅದಕ್ಕೆ ನನಗೆ ಹಲ್ಲೆ ಮಾಡಿದ್ರು. ಮತ್ತು ನನ್ನ ಬೆರಳನ್ನ ಟ್ವಿಸ್ಟ್ ಮಾಡಿದ್ದಾರೆ. ನನಗೆ ಇವಾಗ ಆಲ್ರೆಡಿ ಕಂಪ್ಲೇಂಟು ಕೊಟ್ಟಿದ್ದೀನಿ. ಪೊಲೀಸ್ನವರು ಯಾವುದೇ ರೀತಿ ಸಹಕರಿಸ್ತಿಲ್ಲ. ಯಾಕಂದರೆ ರೇವಣ್ಣ ಅಂದ್ರೇ ಅವ್ರಿಗೆ ಭಯ ಅನಿಸುತ್ತೆ. ಅದಕ್ಕೆ ನಾವು ಆಲ್ರೆಡಿ ಇವಾಗ ರಾಹುಲ್ ಗಾಂಧಿ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿಂದ ಕಮಿಟಿನೂ ರಚನೆ ಆಗಿದೆ. ಅದು ಖಂಡಿತ ಆ್ಯಕ್ಷನ್ ತೊಗೊಳ್ತಾರೆ. ಮೇಡಮ್, ಈಗ ಅವ್ರು ನಿಮಗೆ ಕಾಲ್ ಮಾಡಿ ಏನಂತ ಮಾತಾಡ್ತಾ ಇದ್ರು? ಈ ರೀತಿ ನೀವು ಬೇಸರಗೊಳ್ಳೋದಕ್ಕೆ ಅಂಥ ಮಾತು ಏನಾಡಿದ್ರು ಅವರು ಅಂತ? ಸರ್, ನನಗೆ ಆ್ಯಕ್ಚುಲಿ ನಮಗೆ ಯಾರೋ ಚಂದ್ರಶೇಖರ್ ಅಂತ ಇದು ಕುರುಬರ ಸಂಘದಿಂದ ನಾವು ಇವಾಗ ಗೌರ್ಮೆಂಟ್ ವರ್ಕ್ ಅಂದರೆ ಟೆಂಡರ್ಸು ನಾನು ಮಾಡಿಸ್ತಾ ಇರ್ತೀನಿ. ನಾನು ಟೆಂಡರ್ ವರ್ಕು ಸಿವಿಲ್ ಕಾಂಟ್ರಾಕ್ಟ್ಸು ತೊಗೊಳ್ತಾ ಇರ್ತೀನಿ. ಆ ವರ್ಕ್ ಮಾಡಬೇಕಾದ್ರೆ ಅವರು ಕುರುಬರ ಸಂಘದ ಚಂದ್ರಶೇಖರ್ ಅಂತ ಅವರು ನಮಗೆ ಪರಿಚಯ ಆಗಿ ನಮ್ಮ ಹತ್ರ ಬಂದಿದ್ದರು. ನಾವು ಮಾಡಿಸ್ಬೇಕಾದ್ರೆ ಇವ್ರು ರೇವಣ್ಣ ಅವರು ಮತ್ತು ನಂಜುನ್ ಸ್ವಾಮಿ ಎಲ್ಲ ನನಗೆ ಕಾಲ್ ಮಾಡಿ ನೀನು ಮಾಡಿಸ್ಬೇಡ ಆ ಕೆಲಸನ, ನಿನ್ಗೆ ಯಾರು ಕೊಟ್ಟಿದ್ದು, ನಾವೇ ಮಾಡಿಸ್ಕೊತೀವಿ, ನೀನೇನಕ್ಕೆ ಬರ್ತೀಯಾ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲ, ನಾವು ಆಲ್ರೆಡಿ 80% ಕೆಲಸ ಮಾಡಿದ್ದೀವಿ, ಇದು ಚಂದ್ರಶೇಖರ್ ಮುಖಾಂತರ ಬಂದಿರೋದು, ಮತ್ತು ಗೋಪಾಲ್ ಜಾಧವ್ ಅನ್ನೋರು ನಮಗೆ ಕೊಟ್ಟಿರೋದು, ನಾವು ಮಾಡ್ತಾ ಇದ್ದೀವಿ, ನೀವೇನಕ್ಕೆ ಇದಕ್ಕೆ ಎಂಟ್ರಿ ಫಿಯರ್ ಆಗ್ತೀರಾ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಮಾಡ್ಕೊತಾ ಇದ್ದೀವಿ ಅಂತ ಹೇಳಿದ್ವಿ. ಮೇಡಮ್ ನೋಡಿ, ಟೆಂಡರ್ ವಿಚಾರದಲ್ಲಿ ಆಗಿರುವಂಥ ಅಸಮಾಧಾನ ಇದು. ಇವ್ರು ಟೆಂಡರ್, ಅವ್ರು ಯಾಕೆ, ನೀವು ಯಾಕ್ರಿ ಮಾಡ್ತೀರ? ಅರೆ, ಟೆಂಡರ್ ಕರೀರಿ, ಪಾರದರ್ಶಕವಾಗಿರೋದಾದರೆ ಅವ್ರು ಭಯ ಯಾಕೆ? ಇನ್ನು ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ ಜಾತಿ ನಿಂದನೆ ಆರೋಪ ಏನಿದೆ, ಈ ವಿಚಾರಕ್ಕೆ ಈಗ ಗೃಹ ಸಚಿವ ಪರಮೇಶ್ವರನ್ನ ಎಚ್.ಎಂ. ರೇವಣ್ಣ ಅವರು ಹೋಗಿ ಭೇಟಿಯಾಗಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿ 20 ನಿಮಿಷಗಳ ಕಾಲ ಚರ್ಚೆಯನ್ನು ಎಚ್.ಎಂ. ರೇವಣ್ಣ ಅವರು ಮಾಡಿದ್ದಾರೆ. ಅವರ ಮೇಲೆ ಈಗ ಹಲ್ಲೆ ಮತ್ತು ಜಾತಿ ನಿಂದನೆಯ ಆರೋಪ ಈಗ ಕೇಳಿ ಬಂದಿರೋದು. ಆರೋಪ ಬೆನ್ನಲ್ಲೇ ನೇರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ಭೇಟಿಯಾಗಿದ್ದಾರೆ. ಸೊ ಅವ್ರಿಗೆ ಬೇಗ ಸಿಕ್ಬಿಡ್ತಾರೆ. ಆರೋಪ ಮಾಡಿದವ್ರಿಗೆ ಸಿಗಲ್ವಲ್ಲ. ಆರೋಪ ಯಾರ ಮೇಲೆ ಬಂದಿದೆ ಅವ್ರು ಹೋಗಿ ಎಲ್ಲರನ್ನೂ ಭೇಟಿಯಾಗಿದ್ದಾರೆ ಗೃಹ ಸಚಿವರನ್ನು. ಈಗ ಆರೋಪ ಇಲ್ಲಿ ಯಾರ ಮೇಲಿದೆ? ಎಚ್.ಎಂ. ರೇವಣ್ಣ ಅವ್ರ ಮೇಲೆ. ಯಾರು ಮಾಡಿದ್ದಾರೆ? BJP JDSನವರ ಅಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತನೇ ಮಾಡಿರೋದು. ಏನು ವಿಚಾರಕ್ಕೆ? ಕುರುಬರ ಸಂಘದ ವಿಚಾರದಲ್ಲಿ ಒಂದಿಷ್ಟೇನು ಟೆಂಡರ್ ಬಿತ್ತಂತೆ. ಆ ಟೆಂಡರ್ ವಿಚಾರದಲ್ಲಿ ನೀನು ಯಾಕೆ ಮಾಡ್ತಾ ಇದೆಯಾ, ನೀನು ವಾಪಸ್ ತಗೋಂತಿಲ್ಲ, ಜಾತಿ ನಿಂದನೆ ಮಾಡಿದ್ರಂತೆ.